ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಡೈಲಿ ಮೇಕಪ್ ರೂಟೀನನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ಕಾಲೇಜ್ ಗೋಯಿಂಗ್ ಗರ್ಲ್ಸ್ಗೆ ಆಮೇಲೆ ಆಫೀಸ್ಗೆ ಹೋಗೋರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಎಂಡ್ವರೆಗೂ ನೋಡ್ತಾ ಇರಿ, ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತಲೇ ಅಂದ್ಕೊತೀನಿ. ಸೊ ವಿಡಿಯೋ ಮಾತ್ರ ಮಿಸ್ ಮಾಡದೆ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಫಸ್ಟ್ ಫೇಸ್ ವಾಶ್ ಅಂತೂ ರೆಗ್ಯುಲರಾಗಿ ಮಾಡ್ಕೋಬೇಕು. ಆಮೇಲೆ ನನ್ನ ಫೇವ್ರೆಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದೆ. ಆಮೇಲೆ ಇದು ಪೋರ್ಸ್ ಮಿನಿಮೈಸರ್ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಪೋರ್ಸ್ ಇದ್ರೂ ಕೂಡ ಸ್ವಲ್ಪ ಕಡಿಮೆ ಕಾಣುತ್ತೆ. ಆ್ಯಂಡ್ ಇಷ್ಟು ಗ್ಯಾಪಲ್ಲಿ ನನ್ನ ಬ್ರೇಡ್ ಹೆಂಗೆ ಬಂದಿದೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ಸಿಂಪಲಾಗಿ ಈ ಥರ ಬ್ರೇಡ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಕಲರ್ ಕರೆಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ 3 to 4 ಟೈಪ್ಸ್ ಇರುತ್ತೆ. ಸೊ ನಾನು ನನ್ನ ಸ್ಕಿನ್ ಟೈಪ್ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದು ಲೈಟ್ ರೆಡ್ಡಿಶ್ ಇದೆ. ಸೊ ಒಂದೇ ಒಂದು ಸ್ವಲ್ಪ ತೊಗೊಂಡು ನಾನು ಕರೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅಂಡರ್ ಐಸ್ ಹತ್ರ, ನೋಸ್ ಹತ್ರ ಸ್ವಲ್ಪ ಕಲರ್ ಕರೆಕ್ಷನ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನನಗೆ ಡಾರ್ಕ್ ಸರ್ಕಲ್ಸ್ ತುಂಬ ಕಡಿಮೆ ಇದೆ, ಬಟ್ ಸ್ಟಿಲ್ ಕಾಣುತ್ತೆ ಅಲ್ವಾ. ಸೊ ಹಾಗಾಗಿ ಇದು ರೆಗ್ಯುಲರಾಗಿ ಮಾಡ್ಕೋಬೋದು. ಸೊ ರೆಗ್ಯುಲರಾಗಿ ಕೂಡ ಈ ಡಾರ್ಕ್ ಸರ್ಕಲ್ಸ್ ಕಡಿಮೆ ಕಾಣುತ್ತೆ ಈ ಥರ ಮಾಡೋದ್ರಿಂದ. ಆ್ಯಂಡ್ ಸ್ವಲ್ಪ ಅಂದರೆ ಸ್ವಲ್ಪನೇ ಪಿಂಚಷ್ಟು ನಾನು ಫೌಂಡೇಶನ್ ತೊಗೊಂಡು ಎಲ್ಲ ಕಡೆಯೂ ಅಪ್ಲೈ ಮಾಡಿದೆ. ಫೇಸ್ಗೆ ತುಂಬ ಚೆನ್ನಾಗಿ ಕವರೇಜ್ ಕೊಡ್ತು. ನಾನು ಬಯೋಟಿಕ್ದು ಯೂಸ್ ಮಾಡಿದ್ದೀನಿ. ನಿಮಗೆ ರೆಗ್ಯುಲರಾಗಿ ಯಾವುದಾದ್ರೂ ಬೇರೆದು ಇಷ್ಟ ಆದರೂ ಕೂಡ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನನ್ನ ಸ್ಕಿನ್ ಟೈಪ್ ಚೂಸ್ ಮಾಡಿ ಯೂಸ್ ಮಾಡಿ. ಸೊ ಇದರಿಂದ ಏನು ಅಂತಂದರೆ, ನೀವು ಅಪ್ಲೈ ಮಾಡಿದರೂ ಸಮೇತ ಅಪ್ಲೈ ಮಾಡದೇ ಇರೋ ಥರ ಕಾಣುತ್ತೆ. ಆ್ಯಂಡ್ ಫೌಂಡೇಶನ್ ಜಾಸ್ತಿ ಕಂಡ್ರೆ ಚೆನ್ನಾಗಿ ಕಾಣಲ್ಲ. ನೀವು ನೋಡ್ತಿರ್ಬೋದು, ನಾನು ಅಸಲು ಫೌಂಡೇಶನ್ ಹಚ್ಚಿದಾಗೇ ಕಾಣ್ತಾ ಇಲ್ಲ, ನೋಡ್ತಿರ್ಬೋದು. ಆ್ಯಂಡ್ ನಾನು ಸ್ವಲ್ಪ ಚೀಕ್ ಟಿಂಟ್ ತೊಗೊಂಡೆ. ಸೊ ಚೀಕ್ ಟಿಂಟ್ ಮಸ್ಟ್ ಆ್ಯಂಡ್ ಶುಡ್, ನನಗಂತೂ ತುಂಬಾ ಇಷ್ಟ. ರೆಗ್ಯುಲರಾಗಿ ಯೂಸ್ ಮಾಡೋರು ಜಸ್ಟ್ ಫಿಂಗರಿಂದ ಒಂದೇ ಒಂದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು ಈ ಥರ ಟ್ಯಾಪ್ ಮಾಡಿಕೊಂಡು ನಾವು ಇಡೀ ಫೇಸ್ಗೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಐಬ್ರೋ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ನನ್ನ ಫೇವ್ರೇಟ್ ಆಗಿದೆ. ಈ ನಡುವೆ ಯಾಕೆ ಅಂದರೆ ಇದರಲ್ಲಿ 3 ಕಲರ್ಸ್ ಇದೆ. ನನಗೆ ಮೆರೂನ್, ಬ್ಲ್ಯಾಕ್ ಎಲ್ಲ ಕಲರು ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು ಸ್ವಲ್ಪನೇ ಅಪ್ಲೈ ಮಾಡಿ ಆ್ಯಂಡ್ ಬ್ರಷ್ ಮಾಡ್ಕೊತಾ ಇದ್ದೆ. ಇದರಲ್ಲಿ ಬ್ರಷ್ ಮತ್ತು ಕೋಂಬ್ ಎರಡೂ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನನಗೆ. ಇದು ಸೆಟ್ ನನಗೆ ತುಂಬ ಇಷ್ಟ ಆಯಿತು. ಸ್ಮಾಲ್ ಆ್ಯಂಡ್ ಕ್ಯೂಟ್ ಪ್ಯಾಕ್ ಇದೆ. ಆ್ಯಂಡ್ ಟ್ರಾವೆಲ್ ಪ್ಯಾಕ್ ಕೂಡ ಹೌದು. ನಾವು ಆಫೀಸ್ಗೂ ಕೂಡ ತೊಗೊಂಡೋಗೋರು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಲೈಟಾಗಿ ನಾನು ಐ ಶ್ಯಾಡೋನ ಯೂಸ್ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ನನ್ನ ಐಲಿಡು ಸ್ವಲ್ಪ ಡಾರ್ಕಿಶ್ ಕಲರ್ ಅನ್ನಿಸ್ತಾ ಇತ್ತು. ಸೊ ಅದೆಲ್ಲ ಈವನ್ ಆಗಿ ನನಗೆ ಕಾಣಬೇಕು ಆ್ಯಂಡ್ ತುಂಬ ಚೆನ್ನಾಗೂ ಕೂಡ ಕಾಣಬೇಕು. ಸೊ ವ್ಯತ್ಯಾಸ ನೀವು ನೋಡ್ತಿರ್ಬೋದು. ನಾನು ರೈಟ್ ಸೈಡ್ ಅಪ್ಲೈ ಮಾಡಿಲ್ಲ, ನಾನು ಲೆಫ್ಟ್ ಸೈಡ್ ಅಪ್ಲೈ ಮಾಡಿದ್ದೆ. ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಮಸ್ಕಾರಾನ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಮಸ್ಕಾರ ಒಂದು ಯೂಸ್ ಮಾಡಿದ್ರೆ ಐಲೈನರ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಮಸ್ಕಾರ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಸ್ವಲ್ಪ ಐಲಿಡ್ಸ್ ಎಲ್ಲ ದೊಡ್ಡದಾಗಿ ಕಾಣಲಿ ಆ್ಯಂಡ್ ಐ ಓಪನ್ ಈ ಥರ ಕಾಣಲಿ ಅಂತ ಹೇಳ್ಬಿಟ್ಟು ಈಗ ನಾನು ಲಿಪ್ ಲೈನರನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಫಿಂಗರಿಂದ ನಾನು ಸ್ಪ್ರೆಡ್ ಮಾಡ್ಕೊತಾ ಇದ್ದೆ. ಸೊ ನಾನು ಲಿಪ್ಸ್ಟಿಕ್ ಏನು ಅಪ್ಲೈ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಸ್ಮಾಲಾಗಿ ಸ್ಟಿಕ್ಕರ್ ಹಚ್ಕೊತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮ್ಗೆ ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ನನಗಂತೂ ಕಂಪಲ್ಸರಿ ಸ್ಟಿಕ್ಕರ್ ಬೇಕೇ ಬೇಕು. ಸೊ ಇದಾಗಿತ್ತು ನನ್ನ ಫೈನಲ್ ಲುಕ್. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ಲುಕ್ ಇಷ್ಟ ಆಗಿರುತ್ತೆ ಅಂತಲೇ ಅಂದ್ಕೊತೀನಿ. ಸೊ ನಿಮ್ಗೆ ಯಾರಿಗಾದರೂ ಇಷ್ಟ ಆಯಿತು ಅಂತಂದರೆ, ಲುಕ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬೈ ಗಾಯ್ಸ್.